ಹಾಯ್, ವೆಲ್ಕಮ್ ಟು ಸುಚಿ ವರ್ಲ್ಡ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎಲೆಗಳಿಂದ ನವಿಲನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಇವು ನಾನು ಎಲ್ಲೋ ಹೋಗಿ ತಗೊಬಂದಿರೋ ಎಲೆಗಳಲ್ಲ, ನಮ್ಮ ಮನೆಯ ಸುತ್ತಮುತ್ತಲೇ ಬೆಳೆದಿರುವಂತ ಎಲೆಗಳು. ಈ ಎಲೆಗಳು ಪ್ರತಿಯೊಬ್ಬರು ಮನೇಲೂ ಸಿಗ್ತವೆ, ಯಾರ ಮನೇಲೂ ಇಲ್ಲ ಅನ್ನೋ ತರ ಎಲೆಗಳನ್ನ ನಾನೇನ್ ತಗೊಂಡಿಲ್ಲ. ಎಲ್ರು ಮನೆಯಲ್ಲಿ ಸಿಗುವಂತ ಎಲೆಗಳನ್ನ ತಗೊಂಡು ಒಂದು ನವಿಲನ್ನ ಹೇಗ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ನೀವು, ಇದು ದಾಸವಾಳದ ಎಲೆ. ಇದು ಸಾಮಾನ್ಯವಾಗಿ ಎಲ್ರ ಮನೆಯಲ್ಲೂ ಸಿಗುತ್ತೆ. ನಾನು ಈ ತರ ಎಲೆಗಳನ್ನೆಲ್ಲ ಉಪಯೋಗಿಸ್ಕೊಂಡು ಈ ತರ ಒಂದು ನವಿಲ್ ಮಾಡಿ ನಿಮಗ್ ತೋರಿಸ್ತಾ ಇರೋದು. ಯಾವ್ದೋ ಒಂದು ಕಲಾಕೃತಿ ಮಾಡಿ ನಿಮಗ್ ತೋರಿಸ್ಬೇಕು ಅನ್ನೋ ಉದ್ದೇಶ ಮಾತ್ರ ಇಲ್ಲ. ಇದರಿಂದ ನಾನು ಹೇಳಕ್ ಹೊರಟಿರೋ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ನಾವು ಪ್ರಕೃತಿಯನ್ನ ಪ್ರೀತಿಸಿದ್ರೆ ಒಂದು ಸಾಮಾನ್ಯ ವಸ್ತುವಿನಲ್ಲಿಯೂ ಕೂಡ ಅಸಾಮಾನ್ಯ ಸೌಂದರ್ಯವನ್ನು ಕಾಣಬಹುದು ಎಂಬ ಚಿಕ್ಕ ಸಂದೇಶವನ್ನು ನೀಡುವುದು ಕೂಡ ನನ್ನ ಮುಖ್ಯ ಉದ್ದೇಶವಾಗಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬೇವಿನೆಲೆ. ಇದು ಕೂಡ ಎಲ್ರ ಮನೇಲೂ ಆಲ್ಮೋಸ್ಟ್ ಆಗಿ ಇರುತ್ತೆ. ನೀವೀಗ ನೋಡ್ತಾ ಇರ್ಬೋದು, ಈ ನವಿಲ್ನ ರೆಡಿ ಮಾಡೋಕೆ ನಾನು ಎಲ್ಲಿಯೂ ಕೂಡ ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗ್ಲಿ ಕಾಗದ ಆಗ್ಲಿ ತಗೊಂಡಿಲ್ಲ. ಪ್ರತಿಯೊಂದು ಭಾಗ ರೆಡಿ ಮಾಡೋದಕ್ಕೂ ಕೂಡ ನಾನು ವಿವಿಧ ರೀತಿಯ ಎಲೆಗಳನ್ನು, ನಮ್ಮ ಸುತ್ತಮುತ್ತ ಬೆಳೆದಿರುವ ಎಲೆಗಳನ್ನೇ ಬಳಸಿದೀನಿ. ನೀವು ನೋಡ್ತಾ ಇರ್ಬೋದು, ಆ ಕಾಲುಗಳನ್ನ ಕೂಡ ನಾನು ದಾಸವಾಳ ಎಲೆಯಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಈ ಪ್ರಕೃತಿ ನಮ್ಗೆ ಎಷ್ಟೊಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಿದೆ ಎನ್ನುವುದನ್ನು ಈ ಚಿಕ್ಕ ಪ್ರಯತ್ನದ ಮೂಲಕ ನಿಮ್ಗೂ ಕೂಡ ತೋರಿಸ್ಬೇಕು ಅಂತ ಹೊರಟಿದ್ದೀನಿ. ಸಾಮಾನ್ಯವಾಗಿ ಎಲೆಗಳು ನೆಲ ಕುದ್ರೋದಕ್ಕೂ ನಾವು ಅದನ್ನ ಕಸ ಅಂತ ನೋಡ್ತೀವಿ. ಹಾಗೆ ಆ ಎಲೆಗಳು ನಮ್ ಕಲ್ಪನೆಗೂ ಜೀವ ತುಂಬುತ್ತವೆ ಅನ್ನೋದಕ್ಕೆ ಈ ನವಿಲು ಸಾಕ್ಷಿ ಆಗುತ್ತೆ. ನೋಡಿ, ನಾನು ಏನೋ ಒಂದು ಕಲ್ಪನೆ ಮಾಡ್ಕೊಂಡಿದ್ದು, ಹಾಗೆ ಅದೇ ಎಲೆಗಳನ್ನ ತಂದು ಮಾಡಿದಾಗ ಅದು ಒಂದು ನವಿಲಿನ ತರ ಅದಕ್ಕೆ ಜೀವ ತುಂಬಿದೆ. ನೋಡಿ, ಈ ನವಿಲನ್ನ ತಯಾರ್ಸಕ್ ಕೂಡ ನಮ್ಗೆ ಅಷ್ಟೇ ತಾಳ್ಮೆ, ಸಮಯ ಮತ್ತು ಆಸಕ್ತಿ ತುಂಬಾನೇ ಮುಖ್ಯವಾಗುತ್ತೆ. ಹೇಗಂದ್ರೆ, ನಾವು ಅದನ್ನ ಎಲೆಗಳು, ಅದಕ್ಕೆ ಯಾವ್ಯಾವ ಎಲೆ ಬೇಕು, ಅದಕ್ಕೆ ಯಾವ್ಯಾವ ಸೈಜ್ ಬೇಕು ಎಲ್ಲದನ್ನು ನೋಡಿನೇ ತರಬೇಕಾಗುತ್ತೆ. ಹೋಗಿ ಯಾವ್ದೋ ಒಂದ್ ಎಲೆ ತಂದ್ವಿ ಮಾಡಿದ್ವಿ ಅಂದ್ರೆ ಮಾಡ್ಬೋದು, ಬಟ್ ಅದು ಅಷ್ಟೇ ಚೆನ್ನಾಗ್ ಕಾಣಲ್ಲ. ಅಷ್ಟೇ ನಮಗೆ ನೋಡೋಕು ಕೂಡ ಚೆನ್ನಾಗ್ ಕಾಣ್ಬೇಕು ಅಂದ್ರೆ ಅದಕ್ಕೆ ಸೈಜ್ ಕೂಡ ಮುಖ್ಯ ಆಗುತ್ತೆ. ಹಾಗೆ ಅದಕ್ ನಾವ್ ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ಅದಕ್ಕೆ ಅಂತಾನೆ ನಾವು ಟೈಮ್ ಕೊಟ್ಟಾಗ ಯಾವುದೇ ಕೂಡ ತುಂಬಾನೇ ಚೆನ್ನಾಗುತ್ತೆ. ನಾವು ಅದಕ್ಕೆ ಅಂತ ಸ್ವಲ್ಪ ಟೈಮ್ ಕೂಡ ಕೊಡ್ಬೇಕಾಗುತ್ತೆ. ನೋಡಿ, ನಾನು ಅದಕ್ಕೆ ಅಂತ ಒಂದ್ ಸ್ವಲ್ಪ ಟೈಮ್ ಕೊಟ್ಟಾಗ ಅದು ಎಷ್ಟು ಚೆನ್ನಾಗಿದೆ. ಅದಕ್ಕೆ ಬೇಕಾದ ಹೂಗಳು, ಎಲೆಗಳು ಎಲ್ಲ ತಗೊಬಂದು ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡಿದಾಗ ಅದು ಇಷ್ಟು ಚೆನ್ನಾಗ್ ಬರುತ್ತೆ. ನಿಮ್ಗೇನಾದ್ರೂ ನಾನ್ ಮಾಡಿರೋ ಈ ನವಿಲೇನಾದ್ರೂ ಇಷ್ಟ ಆಗಿದ್ರೆ, ನೀವು ಕೂಡ ನಿಮ್ ಮನೆಯಲ್ಲಿರೋ ಎಲೆಗಳನ್ನ ಉಪಯೋಗಿಸ್ಕೊಂಡು ಈ ತರ ಮಾಡಕ್ ಒಮ್ಮೆ ಪ್ರಯತ್ನ ಮಾಡಿ. ಅವಾಗ ನಿಮ್ ಮೂಡ್ ಕೂಡ ಚೆನ್ನಾಗಿರುತ್ತೆ. ಇದನ್ನ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನನಗ್ ಕೂಡ ಇದನ್ನ ಮಾಡಿದಾಗ ಎಷ್ಟು ಖುಷಿಯಾಗಿತ್ತು ಅಂದ್ರೆ, ಅದಕ್ಕೊಂದು ಸುಂದರ ನವಿಲಿನ ರೂಪ ಬಂದಾಗಂತೂ ಹೇಳಕ್ ಹೊರಡ್ಸೇ ಇರ್ಲಿಲ್ಲ, ಅಷ್ಟು ಖುಷಿಯಾಗಿತ್ತು. ನೋಡ್ತಾ ಇರ್ಬೋದು ನೀವು ಕೂಡ ನವಿಲನ್ನ, ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ವಾ. ಇದಕ್ಕೆ ಅಂತ ನಾನು ಏನಾದ್ರೂ ಖರ್ಚು ಮಾಡಿದೀನಾ? ಇಲ್ಲ. ಪ್ರತಿಯೊಂದನ್ನು ಕೂಡ ನಾ ಪ್ರಕೃತಿಯಲ್ಲೇ ತಗೊಂಡಿದ್ದೀನಿ. ಎಲೆಗಳಾಗ್ಲಿ, ಹೂಗಳಾಗ್ಲಿ, ಪ್ರತಿಯೊಂದು ಕೂಡ ಪ್ರಕೃತಿಯಲ್ಲೇ ಸಿಕ್ಕಿರುವಂತಹದ್ದು. ಪ್ರಕೃತಿಯಲ್ಲೇ ಸಿಕ್ಕಿರುವಂತಹದ್ದನ್ನು ತಗೊಂಡು ಏನ್ ಮಾಡಬಹುದು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಲ್ವಾ. ಇದಕ್ಕೆ ಅಂತ ನಾನ್ ಕೊಟ್ಟಿರೋದು ನನ್ ಸಮಯವನ್ನ ಮಾತ್ರ. ನೋಡಿ, ನಮ್ಮ ಸ್ವಲ್ಪ ಸಮಯವನ್ನ ಅದಕ್ಕೆ ಅಂತ ಕೊಟ್ರೆ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ. ನೋಡಿ, ನಾನು ನನ್ನ ಸಮಯವನ್ನ ಕೊಟ್ಟು ಒಂದು ಚಿಕ್ಕದಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ನಾವು ಪ್ರೀತಿಸೋರಿಗೆ ಕೂಡ ನಮ್ ಸಮಯವನ್ನ ಕೊಟ್ಟಾಗ ನಮ್ ಜೀವನ ಕೂಡ ಇಷ್ಟೇ ಸುಂದರವಾಗಿರುತ್ತೆ. ಸೊ, ನಿಮ್ಮನ್ನು ಪ್ರೀತಿಸುವವರಿಗೂ ಕೂಡ ಸ್ವಲ್ಪ ಸಮಯವನ್ನು ಕೊಡಿ. ನನ್ನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿಯೇ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ಎಲ್ಲಾ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.